ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ರೇಷ್ಮೆಯಷ್ಟೇ ನಯವಾಗಿರುವ ಈ ಊರಿನ ಜನರ ಮನಸ್ಸು. ಇವರು ನೇಯ್ದ ರೇಷ್ಮೆ ಸೀರೆ ತೊಡುವುದೇ ಒಂದು ಸೊಗಸು. ಗದ್ದೆಯಲ್ಲಿ ನಾಟಿ ಮಾಡುವುದರಿಂದ ಹಿಡಿದು ಎಲ್ಲಾ ಉದ್ಯಮವನ್ನು ಬಲ್ಲವರು. ಹೊಯ್ಸಳರ ರಾಜ ಬಲ್ಲಾಳನ ಹೆಸರಿನಿಂದ ಬಳ್ಳಾಪುರ ಎಂದಾದ ಊರೇ ಈಗಿನ ದೊಡ್ಡಬಳ್ಳಾಪುರ. ಇಲ್ಲಿ ಒಂದೇ ಕರುಳು ಬಳ್ಳಿಯ 2 ಜೀವಗಳು ನಮಗಾಗಿ ಕಾಯ್ತಾ ಇದ್ದಾವೆ. ಅಕ್ಕ ತಂಗಿಯರಿಬ್ಬರು ಒಂದೇ ಮನೆಗೆ ಸೊಸೆಯಾಗಿ ಬಂದು ಮನೆನ ಬೆಳಗಿಸಿದ್ದಾರೆ. ತಮ್ಮ ದಿಟ್ಟತನದಿಂದ ಮನೆತನದ ಪ್ರತಿಷ್ಠೆಯನ್ನ ನಿಲ್ಲಿಸಿದ್ದಾರೆ. ಅವ್ರು ಯಾರು ಅನ್ನೋ ಸಣ್ಣ ಕಿರುಪರಿಚಯ ನಿಮಗಾಗಿ. ನನ್ನ ಹೆಸರು ತೇಜಸ್ವಿನಿ ಅಂತ. ನಮ್ಮ ಮದ್ವೆ ಆಗಿ 3 ವರ್ಷ ಆದ್ಮೇಲೆ ನಮ್ಮ ಮೈದವ್ರಿಗೆ ಮದ್ವೆ ಮಾಡಿದ್ ನಾವು. ಅದು ಸ್ವಂತ ನನ್ನ ತಂಗಿನೇನೆ ನಾವು ನನ್ಗೆ ಓರ್ಗಿತಿಯಾಗಿ ತಗೊಂಬಂದಿದ್ದು. ಫಸ್ಟ್ ಅಲ್ಲೂ ಅಕ್ಕ ತಂಗಿ ಆಗಿದ್ವಿ, ಇವಾಗ ಇಲ್ಲೂ ಅಕ್ಕ ತಂಗಿನೂ ಆಗಿದೀವಿ, ಓರ್ಗಿತಿಗಳು ಆಗಿದೀವಿ. ನಾನು ತೇಜಸ್ವಿನಿ ಅವ್ರನ್ನ ಮದುವೆ ಆಗಿ 8 ವರ್ಷ ಆಯ್ತು. ಅವ್ರ ಮನೆಗೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ನಮ್ಮ ತಂದೆ ತಾಯಿಗೆ ಆಗ್ಲಿ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಮಗಳನ್ನ ಹೇಗೆ ನೋಡ್ಕೊಂತಿದ್ರು ಅದೇ ಥರನೇ ನೋಡ್ಕೊತಾರೆ ನನ್ನನ್ನು. ನಾನು ಮುಂಚೆ ಹೇಗಿದ್ನೋ ಅದೇ ಥರನೇ ಫ್ರೀ ಆಗಿರ್ತೀನಿ. ಅಕ್ಕ ಬಾವ ಅತ್ತೆ ಮಾವ ಎಲ್ಲರ ಜೊತೆಗೂ ಅದೇ ಥರ ಫ್ರೀಯಾಗೆ ಮೂವ್ ಮಾಡ್ತೀನಿ. ಅದಕ್ಕೆ ಆದಮೇಲೆ ನನಗೆ ಅವ್ರ ಮನೆ ವಾತಾವರಣದಲ್ಲಿ ಗೊತ್ತಿರೋರು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ, ನಮ್ಮಲ್ಲಿ ಹೊಂದಾಣಿಕೆ ಇರುತ್ತೆ ಅಂದ್ಕೊಂಡು ನಮ್ಮ ಅತ್ತಿಗೆ ತಂಗಿನೇ ಮದುವೆ ಆಗಿದ್ದೀನಿ. ಇಬ್ಬರು ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾ ಇದ್ದಾರೆ. ತೇಜಸ್ವಿನಿ ನಂಗೆ ಅತ್ತಿಗೆ ಆಗಬೇಕು, ಗೀತಾ ನನಗೆ ನಾದಿನಿ ಆಗಬೇಕು. ಈ ಮನೆಯಿಂದ ಬಿಟ್ಟೋದಾಗ ಅವರು ನನ್ನ ಜಾಗನ ಅವರಿಬ್ಬರು ತುಂಬಿದ್ದಾರೆ. ನಾನು ಮನೆಗೆ ಬಂದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಹಬ್ಬಗಳಿಗೆ ಕರೀತಾರೆ. ನಾನು ನಮ್ಮ ಮನೆಗೂ ನಾವು ಕರಿತೀವಿ. ಎಲ್ಲದರೊಳಗೂ ಚಟುವಟಿಕೆ ಇದೆ. ಅಡಿಗೆ ಮಾಡೋದ್ರೊಳಗಾಗಲಿ, ವ್ಯಾಪಾರ ಮಾಡೋದ್ರೊಳಗಾಗಲಿ, ಪ್ರತಿಯೊಂದರೊಳಗೂ ನಮ್ಮ ಜೊತೆಗೆ ಈಕ್ವಲ್ ಆಗಿ ಭಾಗವಹಿಸ್ತಾರೆ. ಇಬ್ರು ನಮಗೆ ನಮ್ಮ ಮಗಳು ಯಾವ ಥರನೋ ಅವರು ನನಗೆ ಅದೇ ಥರ ನಾವು ನೋಡ್ಕೊಳ್ತಾ ಇದ್ದೀವಿ. ಅವರು ನಮ್ಮನ್ನ ಅತ್ತೆ ಮಾವ ಅಂದಿರ ತಂದೆ ತಾಯಿ ಥರನೇ ಅವರು ನೋಡ್ಕೊಳ್ತಾ ಇದ್ದಾರೆ ನಮ್ಮನ್ನ. ಮತ್ತೆ ನಮ್ಮ ಮಗಳು ಅಳಿಯ ಮಕ್ಕಳು ಅವ್ರ ಮಕ್ಕಳು ಬಂದ್ರು ಅಷ್ಟೇ ಯಾವ ಭೇದ ಭಾವ ಇಲ್ದಿರ ಚೆನ್ನಾಗಿ ನೋಡ್ಕೊಳ್ತಾರೆ. ನೆಂಟರು ಬರ್ಬೋದು, ನಮ್ಮ ಯಜಮಾನ್ರು ಅಕ್ಕ ತಂಗಿಗಳು ಬಂದ್ರು ಅಷ್ಟೇ. ನಮ್ಮ ಯಜಮಾನ್ರಿಗೂ 6 ಜನ ಅಕ್ಕ ತಂಗಿಗಳಿದ್ದಾರೆ. ಯಾರು ಬಂದ್ರು ಎಲ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಇಬ್ರು ಸೊಸೆಗಳು. ನನ್ನ ಪ್ರಕಾರ ಇಬ್ಬರು ಸೊಸೆಯವರು ಈ ಮನೆಗೆ ಮಹಾಲಕ್ಷ್ಮಿ. ಒಂದೇ ಕರುಳ ಬಳ್ಳಿಯ 2 ಜೀವಗಳನ್ನ ಮೀಟ್ ಮಾಡೋದಕ್ಕೆ ನಾನ್ ರೆಡಿ. ನೀವ್ ರೆಡಿ ಇದ್ದೀರಾ? ಸೂಪರ್ ಅತ್ತೆ ಮಕ್ಕ. ಚೆನ್ನಾಗಿದ್ದೀರಾ ಎಲ್ರು? ಹಾಯ್, ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ಅಂತ. ಇವರು ನಮ್ಮ ಓರ್ಗಿತಿ ಕಮ್ ಸಿಸ್ಟರ್. ಎಷ್ಟ್ ಚೆನ್ನಾಗಿರುತ್ತಲ್ಲ ಹಿಂಗಿದ್ರೆ. ಮತ್ತೆ ಇವರು ನಮ್ಮ ಮಾವನವರು ವಿಶ್ವನಾಥ್ ಅಂತ. ನಮಸ್ತೆ ಅಪ್ಪಾಜಿ, ಚೆನ್ನಾಗಿದ್ದೀರಾ? ನಮ್ಮ ಅತ್ತೆಯವರು. ನಮಸ್ತೆ ಅಮ್ಮ. ಇವ್ರು ಬಂದು ನಮ್ಮ ಯಜಮಾನ್ರು ವಿನಯ್ ಅಂತ. ಯಜಮಾನ್ರನ್ನ ಇಷ್ಟೊತ್ತಾದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟು. ಇವ್ರ ಯಜಮಾನ್ರು ಹರ್ಷ. ಇವರ ಯಜಮಾನ್ರು ಅವರ ಯಜಮಾನ್ರು ಇವ್ರಿಗೆ ಅವ್ರ ಅದೇಳಿ ಮತ್ತೆ ಸ್ವಲ್ಪ ಕನ್ಫ್ಯೂಷನ್. ನಮಸ್ತೆ ಅಮ್ಮ. ಇವ್ರು ನಮ್ಮ ತಾಯಿಯವ್ರ ತಾಯಿ. ತಾಯಿಯವ್ರ ತಾಯಿ. ಅವ ಹೇಗಿದ್ದೀರಾ? ಬನ್ನಿ ಮುಂದೆ. ಚೆನ್ನಾಗಿದ್ದೀರಾ? ನೋಡಕ್ಕೆ ಚೆನ್ನ ನಿಮ್ಗಳನ್ನೆಲ್ಲ ಎಷ್ಟು ಲಕ್ಷಣವಾಗಿ 2 ಕಡೆ ಮೂಗ್ ಬೊಟ್ಟಿಟ್ಕೊಂಡು
ಇವ್ರು ನಮ್ ನಾದ್ನಿ ಒಬ್ರೇ. ಒಂದೇ ನಾದಿನಿ. ವೆರಿ ಗುಡ್. ಮತ್ ನೀವು ನಮ್ ಮನೆಗ್ ಬರ್ಲಿ, ನಾವ್ ನಿಮ್ ಜೊತೆಗೆ ಈ ತರ ಶೋ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ತುಂಬಾ ಹೊತ್ತಿಂದ ನಮ್ ರಿಲೇಟಿವ್ಸ್ ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲಿದ್ದಾರೆ ರಿಲೇಟಿವ್ಸ್? ಸೂಪರ್. ಓಕೆ, ಇವಾಗ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರಿ, ರಿಲೇಟಿವ್ಸು ಇದಾರೆ ಅಂತ ಹೇಳಿದ್ರಿ, ಅದೆಲ್ಲ ಓಕೆ. ಮನೇನ್ ಯಾರು ತೋರ್ಸೋದು? ಇಲ್ಲೇ 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 ಮುಗಿಸಿ. ನೀವು ಬರ್ಲಿ ನಮ್ ಮನೆಗೆ. ಓಕೆ, ಬನ್ನಿ ಹೋಗೋಣ. ಬನ್ನಿ ಒಳಗಡೆ ಬನ್ನಿ. ಹೋಗೋಣ, ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದೀರಾ ಮೂಟೆಗಳನ್ನ. ಏನಿದೆ ಇದ್ರಲ್ಲಿ? ರಾಗಿ, ಅಕ್ಕಿ. ಆಕ್ಚುಲಿ ದಿನಸಿ ಅಂಗಡಿ ಇದೆ. ಹೌದಾ? ಯಾರು ನೋಡ್ಕೊಳ್ಳೋದು? ನಾನು, ನಮ್ಮ ಅತ್ತೆಯವರು, ನಮ್ಮ ಅವ್ರಗಿತ್ತಿ ಅವ್ರದ್ದು ಅಂಗಡಿ ಇದೆ, ಕಂಪ್ಯೂಟರ್ ಅಂಗಡಿ. ನಿಮ್ ಮನೆಯವರೆಲ್ಲ ಒಂದೊಂದು ಅಂಗಡಿ ಇಟ್ಕೊಂಡ್ಬಿಟ್ಟಿದೀರಾ? ಹಾ, ನಾವೆಲ್ಲ ಒಂದ್ ಅಂಗಡಿ ಓಕೆ. ನಮ್ಮ ಯಜಮಾನ್ರು ಎಲ್ಲ ಒಟ್ಟಿಗೆ ಹಂಚ್ಕೊಂಡು ಮಾಡ್ತೀರಾ? ಸೊ ಎಲ್ಲರಿಗೂ ಎಲ್ಲ ಅಂಗಡಿ ಬಗ್ಗೆ ಗೊತ್ತಿದೆ. ಹೌದಾ? ಪಕ್ಕನಾ? ಆಮೇಲೆ ಟಾಸ್ಕ್ ಕೊಡ್ತೀನಿ ಬನ್ನಿ, ಗೊತ್ತಾಗತ್ತೆ ಅವಾಗ. ಇದು ಹಳೆ ಕಾಲದ ಮನೆನಾ? 55 ವರ್ಷದ ಹಳೇದು. ಹೌದಲ್ಲ? ಈ ನೆಲಗಳೆಲ್ಲ ಈಗ ನೋಡಕ್ಕೆ ಸಿಗಲ್ಲ, ನೋಡಿದ್ರೆ ಖುಷಿ ಆಗುತ್ತೆ. ಈ ಕಡೆ ಕಪಲ್ಸ್ ಫೋಟೋ ಇದೆ. ಕಪಲ್ಸ್ಗಳು, ಮಗ, ಅವ್ರು ನಾವು ನಮ್ದು, ಇದು ನಮ್ ನಾದ್ನಿ, ಅವ್ರ ಯಜಮಾನ್ರು. ಆಕ್ಚುಲಿ ಏನೋ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವ್ರು ಅಟೆಂಡ್ ಆಗಕ್ಕಾಗಿಲ್ಲ. ಇದು ಇವ್ರದ್ದು, ಗೀತಾ ಅವ್ರದ್ದು, ಗೀತಾ ಯಜಮಾನ್ರದ್ದು. ಓಕೆ, ಇವಾಗ ಮನೆಯನ್ನ ನೋಡಿದ್ದಾಯ್ತು. ಈಗ ಮನೆಯವ್ರನ್ನೆಲ್ಲ ಕೂರ್ಸಿ ಹೊಟ್ಟೆ ತುಂಬಾ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ. ಕೂತ್ಕೊಂಡು ಮಾತಾಡೋಣ. ಬನ್ನಿ ಹೋಗೋಣ. ಈಗ ಮನೇನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ ನನಗೆ. ಈಗ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಸೊಸೆಯರ್ ಹೇಗ್ ನೋಡ್ಕೊಳ್ತಾರೆ ನಿಮ್ಮನ್ನ? ಫಸ್ಟ್ ನಿಮ್ಮಿಂದಾನೆ. ಯಾವ ಸೊಸೆ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ತಾರೆ? ಫಸ್ಟ್ ಮದ್ವೆ ಆಗಿ ಬಂದಿದ್ದು ತೇಜಸ್ವಿನಿನಾ? ಓಕೆ, ಅರೇಂಜ್ಡ್ ಮ್ಯಾರೇಜಾ ಮೇಡಮ್ ನಿಮ್ದು? ಇವ್ರನ್ನು ನಿಮ್ಮನೆಗೆ ತಂದ್ಕೋಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ನಾವು ಈಗ ನಮ್ ಚಿಕ್ಕ ಮಗನಿಗೂ ನೋಡ್ತಾ ಇದ್ವಿ. ಸರಿ 2-3 ಕಡೆ ನೋಡಿದ್ವಿ, ಅಡ್ಜಸ್ಟ್ ಆಗ್ಲಿಲ್ಲ. ಹೇಗೂ ಇವ್ನ ದೊಡ್ಡ ಸೊಸೆ ನೋಡಿದ್ವಿ, ಸ್ವಭಾವ ಎಲ್ಲ ಹೇಗಿದೆ ಏನು ಅಂತ. ಅವ್ರನ್ನು ನಮ್ಮನೆಗೆ ತಗೊಳ್ಳೋಣ ಬಿಡು, ಚಿಕ್ಕ ಮಗನಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಆಕ್ಚುಲಿ ಒಂದೊಂದ್ಸಲ ಹೇಳ್ತಾರೆ, 2 ಹೆಣ್ಮಕ್ಳು ಒಂದೇ ಮನೆಗೆ ಕೊಟ್ರೆ ಅದು ಚೆನ್ನಾಗ್ ಕೂಡ ಆಗ್ಬೋದು, ಅಥವಾ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಕೂಡ ಆಗ್ಬೋದು ಅಂತ. ಸೊ ನಿಮ್ ಜೀವನದಲ್ಲಿ ಏನಾಯ್ತು? ಒಳ್ಳೇದಾಯ್ತಾ ಅಥವಾ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದ್ರು ಆಯ್ತಾ? ಪ್ರಾಬ್ಲಮ್ಸ್ ಇಲ್ಲಿ ತನಕ ಅಂತೂ ಏನು ಆಗಿಲ್ಲ. ಅದು ಸಂಸಾರ ಅಂದ್ಮೇಲೆ ಚಿಕ್ಕ ಪುಟ್ಟ ಏನೋ ಬಂದಿರುತ್ತೆ, ಹೋಗಿರುತ್ತೆ. ಅಷ್ಟ್ ಬಿಟ್ರೆ ಮೇಜರ್ ಪ್ರಾಬ್ಲಮ್ಸ್ ಅಂತ ಇಲ್ಲಿ ತನಕ ಏನೋ ಆಗಿಲ್ಲ. ನೀವಿಬ್ರು ಫಸ್ಟ್ ಮದ್ವೆಗ್ ಮುಂಚೆ ಮನೇಲಿದ್ದಾಗ ಜಗಳ ಗಿಗಳ ಆಡ್ತಿದ್ರ ಅಥವಾ ಆರಾಮಾಗಿ ಕ್ಲೋಸ್ ಆಗಿ ಮಾತಾಡ್ಕೊಂಡಿದ್ರ? ಸಿಸ್ಟರ್ಸ್ ಅಂದ್ಮೇಲೆ ಕಾಮನ್ ತಾನೆ. ನೋಡಿ, ಇದು ಸತ್ಯವಾದ ಮಾತು. ಇಲ್ಲ ಆತರ ಇಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ ನನಗೆ ಒಂದೊಂದ್ಸಲ. ಸಣ್ಣ ಪುಟ್ಟ ಜಗಳ ಆಗ್ಬೋದು, ಅದ್ ಬಿಟ್ರೆ ಮೇಜರ್ ಆ ತರ ಜಗಳ ಇಲ್ಲ. ಸೊ ಅಡ್ಗೆ ಮತ್ತೆ ಮನೆ ಕೆಲ್ಸನೆಲ್ಲ ನೀವಿಬ್ರು ಡಿವೈಡ್ ಮಾಡ್ಕೊಳ್ತೀರಾ ಹೇಗೆ? ಸೊ ಇವಾಗ ಮನೆ ಮಹಾಲಕ್ಷ್ಮಿ ಅಂದ್ಮೇಲೆ ನಾನು ಹೇಳ್ದಾಗೆ ಯಾವಾಗ್ಲೂ ಅವರು ಒಂದೇ ಕೆಲಸ ಅಂತ ಮಾಡಲ್ಲ. ಹೊರಗೂ ದುಡಿತಾರೆ, ಮನೇಲೂ ದುಡಿತಾರೆ, ಮನೇಲಿ 4-5 ಕೆಲ್ಸಗಳು ಮಾಡ್ತಾರೆ. ಸೊ ನಿಮ್ಮ ದಿನಚರಿ ಹೇಗಿರುತ್ತೆ ತೇಜಸ್ವಿನಿ? ಬೆಳಗ್ಗೆ 6 ಗಂಟೆ 6:30. ಈ ಹಬ್ಬಗಳೇನಾದ್ರೂ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಬೇಗ ಎದ್ದೊಳೋದು, ಮಾಮೂಲಿ ಮುಖ ಎಲ್ಲ ತೊಳ್ಕೊಳ್ಳೋದು, ಅಡಿಗೆ ಮನೆ, ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ದೆ. ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ರಿಗೂ ಕಾಫಿನೇ ಆಗ್ಬೇಕಲ್ಲ. ಹೌದಾ? ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಓಕೆ, ಅದಾದ್ಮೇಲೆ ಅಂಗಡಿಗೆ ಯಾವಾಗ ಹೋಗ್ತೀರಿ ನೀವು? ಅಂಗಡಿಗೆ ಅಂದ್ರೆ ನೀವಿಬ್ರು ಪ್ರಾವಿಷನ್ ಸ್ಟೋರ್ಸ್ ನೋಡ್ಕೊಳ್ತೀರಾ? ಹೋಗ್ತಾರೆ, ನಾನ್ ಕಂಪ್ಯೂಟರ್ ಸೇಲ್ಸ್ ನಮ್ಮ ಯಜಮಾನ್ರು ಅಂಗಡಿಗೆ ಹೋಗ್ತೀನಿ. ನಾನು ಒಂದ್ 11-11:30 ಹೋಗ್ತೀನಿ. 11:30 ಹೋಗ್ಬಿಡ್ತೀರಿ ನೀವು? ಮತ್ತೆ ಸಾಯಂಕಾಲ 6:30-7 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ಓಕೆ, ನಿಮಗ್ ಮಕ್ಳಿದಾರಾ? ಇದಾರೆ. ಒಬ್ಬ ಮಗಳು ಇವಾಗ ಆಚೆ ಹೋದ್ಲು. ಅವಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಕೆಲ್ಸಕ್ಕೆಲ್ಲ ಹೋದಾಗ? ಮನೆಯಲ್ಲೇ ಇರ್ತಾಳೆ. ಮತ್ತೆ ಇವರಿಬ್ರು ನೋಡ್ಕೊಂತಾರೆ. ಅಮ್ಮನೂ ಇಲ್ಲೇ ಇರೋದ? ಸೂಪರ್ ಇದು. ಒಂದ್ ತಗೊಂಡ್ರೆ 3 ಫ್ರೀ. ನೋಡಿ ಎಷ್ಟು ನೆಮ್ಮದಿ ಅನ್ಸುತ್ತಲ್ಲ. ಅಮ್ಮ ಒಬ್ರೇ ಎಲ್ಲೋ ಇದ್ರೆ ಏನ್ ಮಾಡ್ತಾ ಇದಾರೋ, ಏನಾಯ್ತೋ, ಕೆಲವು ಸಲ ಕಾಲ್ ಕನೆಕ್ಟ್ ಆಗಲ್ಲ, ಟೆನ್ಷನ್ ಇರುತ್ತೆ. ಆಗಿದೆ. ಕೆಲವೊಂದ್ಸತಿ ಅವರೆಲ್ಲೋ ಮೊಬೈಲ್ ಒಳಗಡೆ ಇಟ್ಬಿಟ್ಟು ಆಚೆ ಎಲ್ಲೋ ಗೇಟ್ ಹತ್ರ ನಿಂತಿರ್ತಾರೆ. ನಾವು ಫೋನ್ ಮಾಡಿದಾಗ ಅದು ಫೋನ್ ಎತ್ತಿರಲ್ಲ ಅವರು. ಅವಾಗ ಒಂಥರ ಟೆನ್ಷನ್, ಅಯ್ಯೋ ಏನಾಯ್ತೋ, ಹುಷಾರಾಗಿದ್ದಾರೋ, ಏನೇನೋ ಯೋಚನೆಗಳು, ಆ ತರದ್ದೆಲ್ಲ ಅನುಭವ ಆಗಿದೆ. ಅಪ್ಪಾಜಿ ಆಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದ್ದಾಗ ಅವರು ನಮ್ ಜೊತೆಗಿರ್ಲಿಲ್ಲ. ಅದೇ ಕಾರಣದಿಂದಾನೇ ನಾವು ಬೆಂಗಳೂರಿಗೆ ಬಂದಿದ್ದು. ನಮ್ಮಮ್ಮ, ತಮ್ಮ, ನಮ್ ದೊಡ್ಡಮ್ಮ ಅವರೆಲ್ಲ ಸೇರಿ ಬೆಂಗಳೂರಿಗೆ ಕರ್ಕೊಂಡ್ ಬಂದು ಸ್ವಲ್ಪ ದಿವಸ ಎಲ್ಲ ಅವ್ರ ಮನೇಲೆ ಇಟ್ಕೊಂಡಿದ್ರು. ಆಮೇಲೆ ಅಮ್ಮ ಕೆಲಸ ಜೊತೆಗಿರ್ಲಿಲ್ಲ ಅಂತಂದ್ರೆ ಅವ್ರೇನೋ ಇಷ್ಟಪಡ್ಲಿಲ್ಲ ಇರಕ್ಕೆ.
ಹಾಗಾಗಿ ಅವ್ರ ಅಮ್ಮ ಜೊತೆ ಇದ್ದಾರೆ ಬೇರೆ. ಮೊದಲು ಅವ್ರ ಅಮ್ಮ ಜೊತೆಲೇ ಇದೆ. ಹೌದಾ? ನಿಂಗೆ ಬಂದು ನಮ್ದು ಆಂಧ್ರ ಕೊಟ್ಟಿರೋದು ನಮ್ಗೆ ಕರ್ನೂಲ್ ಡಿಸ್ಟಿಕ್ ಕರ್ನೂಲ್ ಡಿಸ್ಟಿಕ್ ಆಂಧ್ರ. ಅವ್ರ ತಾಯಿ ಅಲ್ಲಿದ್ದಾರೆ, ನಮ್ಮ ತಂದೆಯವ್ರ ತಾಯಿ. ಅವ್ರ ಜೊತೆಗೆ ಇರೋದು. ನಾವು ಅವ್ರು ಇರಕ್ ಇಷ್ಟಪಡ್ಲಿಲ್ಲ. ನಮ್ಮಮ್ಮ ಅವ್ರ ಅಕ್ಕಗೆ ಮತ್ತೆ ಅವ್ರ ಮಾವಾಗೆಲ್ಲ ಫೋನ್ ಮಾಡಿದ್ರು. ಸರಿ ಅನ್ಬಿಟ್ಟು ಅವ್ರು ಬಂದು ನಮ್ಗೆ ಚೆನ್ನಾಗಿ ಮಾಡಕ್ ನೋಡಿದ್ರು, ಅವ್ರು ಕನ್ವಿನ್ಸ್ ಆಗ್ಲಿಲ್ಲ. ಸರಿ ಬಿಡು ಅಂತ ಕರ್ಕೊಂಡು ಅವಾಗ ನೀವ್ ಏನು ಓದ್ತಾ ಇದ್ರಿ? ಅದ್ ನಾನು 8th ನಾನು 7th ಓದ್ತಾ ಇದ್ದೆ. 7th ಓದ್ತಾ ಇದ್ರಿ. ಸೊ ಆ ಟೈಮಿಂದ ನೀವು ಒಬ್ಬರೇ ನಿಂತು ಮಕ್ಕಳನ್ನ ಬೆಳೆಸಿದ್ದೀರಿ. ಅವಾಗಿಂದ ಒಬ್ಬರೇ ನಮ್ಮ ಮಾವ ಅವ್ರ ಮನೇಲಿ, ನಮ್ಮ ತಮ್ಮನ ಮನೆಯಲ್ಲಿ, ತಮ್ಮ ಮನೇಲಿ, ಎಲ್ಲರಿಗಿಂತ ಚಿಕ್ಕ ತಮ್ಮ ಮನೆಯಲ್ಲಿ ಅವರೇ ಕರ್ಕೊಂಡು. ನಮ್ ದೊಡ್ಡಮ್ಮ ಮನೇಲಿ ನಾನು ಇದ್ದಿದ್ದೆ. ಅಲ್ಲಿಂದನೇ ಕಾಲೇಜ್ ಹೋಗೋದು ಬರೋದು ಎಲ್ಲ. 4 years ಅದೇ ತರನೇ ಬೇರೆಯವ್ರ ಮನೇಲೆ ಇದ್ದಿದ್ದು. ಬಟ್ ನೀವು 8th 7th ಅಲ್ಲಿ ಇದ್ದಾಗ ತೀರಾ ಎಲ್ಲದನ್ನು ತುಂಬಾ ಚೆನ್ನಾಗಿ ಮೆಚ್ಯೂರಿಟಿಲಿ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರೋಲ್ಲ. ನಿಮ್ಗೆ ಯಾವ ರೀತಿ ಅಫೆಕ್ಟ್ ಆಯ್ತದು? ತುಂಬಾ ಕಷ್ಟ ಅನಿಸ್ತು. ಬಟ್ ನಾವು ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಕಷ್ಟದಲ್ಲೇ ಬೆಳೆದಿರೋರು. ಚೆನ್ನಾಗಿರೋದು, ಖುಷಿಯಾಗಿರೋದು ಅಂದ್ರೆ ಇವಾಗ ಅತ್ತೆ ಮನೆಗ್ ಬಂದ್ಮೇಲೆನೆ. ತಾಯಿ ಮನೆಗೆ ಇದ್ದ ಕಷ್ಟನೇ ಅತ್ತೆ ಮನೆಯಲ್ಲಿ ಮಾಡಿ ಚೆನ್ನಾಗೇ ಇದ್ದಾರೆ. ನಾವು ಬೆಂಗಳೂರಿಗೆ ಬಂದ್ಮೇಲೆ ನಮ್ಮಮ್ಮ ಕೆಲ್ಸಕ್ಕೆ ಸೇರ್ಕೊಂಡ್ರು. ನಮ್ದು ಓದಿದೆಲ್ಲ ಮುಗಿದ್ಮೇಲೆ ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ಅವಾಗ ಒಂದ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಚೆನ್ನಾಗಿ ಅವಾಗ ತಮ್ಮ ಮನೆ ಬಿಟ್ಟು ಒಂದ್ ಸಪರೇಟ್ ಆಗಿ ಒಂದ್ ಮನೆ ಮಾಡಿದ್ವಿ ನಾವೇ. ಎಲ್ಲ ಚೆನ್ನಾಗ ನೋಡ್ಕೊಂತಾರೆ. ಚೆನ್ನಾಗ್ ಮನೆಗೆ ಬಂದು ನಮ್ಮಮ್ಮ ನಮ್ ಜೊತೆಗೆ ಇರ್ಲಿ, ಇಷ್ಟ ದಿವಸ ಕಷ್ಟಪಟ್ಟಿದ್ದಾರೆ ಸಾಕು, ನಮ್ ಜೊತೆಗೆ ಇರ್ಲಿ, ನಾವೇ ಅವ್ರನ್ನ ಗಂಡ್ಮಕ್ಳಾಗಿ ನೋಡ್ಕೊಂತೀವಿ ಅವ್ರು ಇರೋ ತನಕ. ಈ ಅಮ್ಮ ನಿಮ್ ಬಗ್ಗೆ ನಿಮ್ ಸೊಸೆರ್ ಹೇಳಿದ್ರು. ಈಗ ನೀವು ನಿಮ್ ಸೊಸೆರ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ? ಯಾವ್ದ್ರೊಳಗೆ ಏನಿಲ್ಲ, ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಅವ್ರು ಹೊಂದ್ಕೊಂಡಿದ್ದಾರೆ. ಸೊ ಮಗಳ ಮದ್ವೆ ಆಗಿ ಮನೆಯಿಂದ ಹೊರಗೆ ಹೋದ್ಮೇಲೆ ಮಗಳನ್ನ ಮಿಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಯ್ತಾ ಇವರಿಬ್ರು ಬಂದ್ಮೇಲೆ? ಅಂದ್ರೆ ಒಂದ್ 5-6 ವರ್ಷನೇ ನಾನೊಬ್ಳೆ ಇದ್ದೆ ಆಮೇಲೆ ಮದ್ವೆ ಆಗಿದ್ದೀವಿ. ಮದ್ವೆ ಆಗಿ ಬಂದ್ರು. ಓಕೆ, ಈಗ ಒಂದ್ ವಿಷಯ ಕೇಳ್ಬೇಕು ನಾನು. ಅಕ್ಕ ತಂಗಿರು ತುಂಬಾ ಕ್ಲೋಸ್ ಆಗಿದ್ರೆ ಅವ್ರಿಗೆ ಒಂದ್ ಭಯ ಇರುತ್ತಂತೆ, ಮದ್ವೆ ಆಗಿ ಹೋದ್ಮೇಲೆ ಅವ್ರು ಬೇರೆ ನಾನ್ ಬೇರೆ ಆಗಿ ಹೋಗ್ತೀನಲ್ಲ ಅಂತ. ಬಟ್ ಮದ್ವೆ ಆಗಿ ಒಂದೇ ಮನೆಗೆ ಹೋಗೋದು ತುಂಬಾ ಅಪರೂಪ. ಸೊ ನಿಮ್ಮಿಬ್ರದ್ದು ಮದ್ವೆ ಒಂದೇ ಮನೆಗಾದಾಗ, ಅಂದ್ರೆ ಇವರು ನಿಮ್ ಮನೆಗೆ ಸೊಸೆಯಾಗಿ ಬರ್ತಾ ಇದಾರೆ ಅಂತ ಗೊತ್ತಾದಾಗ ನಿಮ್ಮ ಫೀಲಿಂಗ್ ಹೆಂಗಿತ್ತು? ಫೀಲಿಂಗ್ ಇಂತ ಟೆನ್ಷನ್ ಜಾಸ್ತಿ ಇತ್ತು. ಅಲ್ಲೂ ಓಡಾಡ್ಬೇಕು, ಇಲ್ಲೂ ಓಡಾಡ್ಬೇಕಲ್ಲ, ಎರಡೂ ಅವ್ರವ್ರ ಚಿಂತೆ ಅವ್ರವ್ರಿಗೆ. ಯಾಕಂದ್ರೆ ಅಲ್ಲೂ ನಾವೇ ನಮ್ಮ ಯಜಮಾನ್ರೆ ದೊಡ್ಡಳಿಯ, ನಾವೇ ದೊಡ್ಡ ಮಗಳು. ಇವಾಗ ನಮ್ಮಮ್ಮ ಒಬ್ರೇ ಇರೋದು, ಅಲ್ಲೂ ಮೇಂಟೈನ್ ಮಾಡ್ಬೇಕು. ಇಲ್ಲಿ ನಮ್ಮ ಅತ್ತೆ ಒಬ್ರೆ, ಇವ್ರು ಬಿಟ್ಟು ಹೋಗಕ್ಕಾಗಲ್ಲ. ಇಲ್ಲಿ ಮೈದ್ನನ್ ಮದ್ವೆ, ಅದು ಒಂಥರ ಖುಷಿ. ಅಲ್ಲಿ ತಂಗಿ ಮದ್ವೆ, ಅದೊಂಥರ ಖುಷಿ. ಸೊ ತಂಗಿನ ವಾರ್ಗಿತಿ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಇತ್ತ ನಿಮ್ಗೆ ಮೊದ್ಲೇ? ಇಲ್ಲ, ಏನಾದ್ರು ಹೇಳಿದ್ರ? ಇಲ್ಲ ಏನು ನನ್ ತಂಗಿನೇ ಮಾಡ್ಕೋಬಹುದಲ್ಲ ಅಂತ ಯಾವತ್ತಾದ್ರೂ ಡಿಸ್ಕಷನ್? ನಮ್ಮ ಮಾವನವ್ರು ನನ್ಗೆ ಕೇಳಿದ್ರು, ಈ ತರ ನಿಮ್ ತಾಯಿನ ಕರ್ಸಿ ಕೇಳೋಣೇನಮ್ಮ ಅಂತ. ನನ್ನ ಸ್ವಭಾವ ನೀವೀಗ 3.5 ವರ್ಷದಿಂದ ನೋಡಿದೀರಾ. ಇಷ್ಟ ಆದ್ರೆ ನೀವು ಕೇಳಿ, ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ವೆರಿ ಗುಡ್. ಇಡೀ ಕುಟುಂಬ ಯಾವಾಗ್ಲೂ ಹಿಂಗೆ ಖುಷಿಯಾಗಿರಪ್ಪ. ನಗು ಮುಖ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ ನನ್ಗೆ. ಸೊ ಈಗ ಇದೇ ಖುಷಿಲಿ ಒಂದ್ ಸಣ್ಣ ಆಟ ಆಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ಅವ್ರು ನೋಡು ಆಗ್ಲೇ ಟೆನ್ಷನ್ ಶುರು ಆಗುತ್ತೆ. ಏನ್ ಮೇಡಮ್ ಆಟ, ನಾನು ಲಾಸ್ಟ್ ಆಟ ಆಡಿದ್ದು ಕುಂಟೆ ಬಿಲ್ಲೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಸಿಂಪಲ್ ಆಗಿರುತ್ತೆ ಆಟ. ಓಕೆನಾ? ಏನು ಎತ್ತ ಅಂತ ಹೇಳ್ತೀನಿ ನಾನು. ಫಸ್ಟ್ ಪ್ರಾಪರ್ಟಿನ ತರಿಸ್ಬಿಡ್ತೀನಿ. ಓಕೆನಾ ಅತ್ತೆ ಮಕ್ಳ? ಈಗ ಏನಪ್ಪಾ ಅಂದ್ರೆ ನಾನು ಒಂದೊಂದೇ ಸಾಮಾನ ತೆಗೆದು ಕೊಡ್ತೀನಿ ಕೈಯಲ್ಲಿ. ಓಕೆ, ನೀವು ಅದನ್ನ ತೂಕ ಮಾಡ್ಕೊಳ್ಬೇಕು. ಅಂದಾಜಲ್ಲಿ ಅದ್ರ ತೂಕ ಏನು ಅಂತ ಹೇಳ್ಬೇಕು. ಇಬ್ರು ಹೇಳದ್ಮೇಲೆ ನಾನು ಅದನ್ನ ವೇಯಿಂಗ್ ಸ್ಕೇಲ್ ಮೇಲೆ ಇಟ್ಟು ತೂಕ ಹಾಕ್ತೀನಿ. ಯಾರ ಉತ್ತರ ಇಲ್ಲಿರೋ ಉತ್ತರಕ್ಕೆ ಹತ್ತಿರದಲ್ಲಿರುತ್ತೋ ಅವರು ವಿನ್ನರ್. ಓಕೆನಾ? ಸೊ ಆ ತರ ಯಾರು ಜಾಸ್ತಿ ಪಾಯಿಂಟ್ಸ್ ನ ತಗೊಳ್ತಾರೋ ಅವ್ರು ವಿನ್ನರ್. ಸೊ ರೆಡಿ ಇದೀರಾ ಆಟ ಆಡೋದಕ್ಕೆ? ಇಷ್ಟು ಈಸಿಯಾಗಿ ಆಟ ಆಡ್ಸ್ಬಿಟ್ರೆ ನಮಗ್ ಸ್ವಲ್ಪ ಮರ್ಯಾದೆ ಕಮ್ಮಿ ಆಗ್ಬಿಡ್ತಲ್ವಾ? ಅದಕ್ಕೆ ನಮ್ಮ ಅತ್ತೆ ಮಕ್ಳು ನನ್ಗೋಸ್ಕರ ಅಂತ ಈ ಡಿಸೈನರ್ ಬ್ಲೈಂಡ್ ಫೋಲ್ಡ್ ನ ರೆಡಿ ಮಾಡಿದ್ದಾರೆ. ಇದನ್ನ ನಿಮ್ ಕಣ್ಣಿಗೆ ಹಾಕ್ತೀನಿ. ನೀವು ಕಣ್ಣು ಮುಚ್ಕೊಂಡು ಅಂದಾಜಲ್ಲಿ ತೂಕನ ಹೇಳ್ಬೇಕು. ಓಕೆನಾ? ರೆಡಿನಾ? ಇವಾಗ ಫಸ್ಟು ನಾನು ತೇಜಸ್ವಿನಿ ಅವ್ರಿಗೆ ಕೊಡ್ತಾ ಇದ್ದೀನಿ ಈ ಒಂದು ಐಟಮ್. ಈ ಐಟಮ್ ಏನು ಅಂತ ಎಲ್ಲರೂ ನೋಡ್ತಾ ಇದ್ದೀವಿ, ಆದರೆ ನಿಮಗೆ ಕಾಣಿಸ್ತಾ ಇಲ್ಲ. ನಾನು ನಿಮಗೆ ಕೈಗೆ ಕೊಡ್ತೀನಿ, ಮುಟ್ಟಬಾರ್ದು. ಮೇಲೆ ಸುಮ್ಮನೆ ಕವರ್ ಇಟ್ಕೊಂಡು ಎಷ್ಟು ತೂಕ ಇದೆ ಅಂತ ಅಂದಾಜಲ್ಲಿ ಹೇಳ್ಬೇಕು. 70 ಗ್ರಾಮ್. 70 ಗ್ರಾಮ್ಸ್ ನಿಖರವಾದ ತೂಕ 70 ಗ್ರಾಮ್ಸ್. ಈಗ ಅಣ್ಣ, ವಿನಯಣ್ಣ ಕೈ ಕೊಡಿ ಮುಂದೆ. ಮುಟ್ಟಂಗಿಲ್ಲ, ಬರೀ ಕವರ್ ಇಟ್ಕೋಬೇಕು.
170 grams. 170 ಗ್ರಾಮ್ಸ್ ಅಂತ ವಿನಯ್ ಅವ್ರು ಹೇಳಿದ್ದಾರೆ. ತೇಜಸ್ವಿನಿ ಅವ್ರು ಹೇಳಿರೋದು 70. ಇದೇನೋ ಇಷ್ಟೊಂದು ಡಿಫ್ರೆನ್ಸಾ? ನನಗೆ ಎಷ್ಟು ಅನಿಸ್ತದೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ವೇಯಿಂಗ್ ಸ್ಕೇಲ್ ಮೇಲೆ ಇಟ್ಬಿಟ್ಟು ತೂಕ ಹಾಕ್ಬಿಡ್ತೀನಿ, ಓಕೆನಾ? ಸರಿಯಾಗಿ ಉತ್ತರ ಹೇಳಿರೋದು ವಿನಯಣ್ಣ. ಓಕೆ, 1 ಪಾಯಿಂಟ್ ವಿನಯಣ್ಣ ಗೆದ್ದಿದ್ದಾರೆ. ಈಗ ನೆಕ್ಸ್ಟ್ ಐಟಮ್ ತಗೊಂಡ್ ಬರ್ತೀನಿ. ನಾಳೆಯಿಂದ ಅಂಗಡಿಲಿ ಕೂರಿಸಿ ಅದು ಕಂಟಿನ್ಯೂ ಆಗಬೇಕು ಅಂದರೆ ನೀವು ಕರೆಕ್ಟಾಗಿ ತೂಕ ಹೇಳ್ಬೇಕು ಇವಾಗ ಇದ್ರದ್ದು, ಓಕೆನಾ? ಈ ಐಟಮಿನ ನಿಖರವಾದ ತೂಕ ಹೇಳಿ. 1.5 kg. 1.5 kg. ಡೈರೆಕ್ಟ್ ಟು ದ ಪಾಯಿಂಟ್. 1 kg 600 ಗ್ರಾಮ್ ಅಂತ ಅಣ್ಣ ಹೇಳಿದ್ದಾರೆ. ಇವರು 1 kg 500 ಗ್ರಾಮ್ ಅಂತ ಹೇಳಿದ್ದಾರೆ. ಅತ್ತೆ ಎಕ್ಸೈಟ್ಮೆಂಟ್ ತಡೆಯಕ್ಕಾಗದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಂತ್ಕೊಳ್ಳಿ, ನೋಡಿ ಬರೋಲ್ಲ, ಬನ್ನಿ ಬನ್ನಿ ಅತ್ತೆ, ಬನ್ನಿ ಅತ್ತೆ, ನಾನು ನೀವು ಫ್ರೆಂಡ್ಸ್ ಇದ್ದೆ, ಓಕೆನಾ? ಈ ಐಟಮಿನ ನಿಖರವಾದ ತೂಕ 984 ಗ್ರಾಮ್. ಅಂದ್ರೆ ಯಾರ ಹತ್ರ ಹೇಳಿದ್ರು? ತೇಜಸ್ವಿನಿ. ಯಜಮಾನ್ರೆ, ಇವಾಗ 1-1 ಆಗಿದೆ. ಓಕೆ, 500 ಗ್ರಾಮ್ ಮಾತ್ರ ಇವ್ರು ಜಾಸ್ತಿ ಹೇಳಿದ್ರು, ನೀವು 600 ಗ್ರಾಮ್ ಜಾಸ್ತಿ ಹೇಳ್ಬಿಟ್ಟು, ಓಕೆನಾ? ಈಗ ನೆಕ್ಸ್ಟ್ ಐಟಮ್ ಕೊಡ್ತೀನಿ. ರೆಡಿನಾ? ಕೈ ಕೊಡಿ, ಮುಂದೆ ಮೇಲೆ ಇಟ್ಕೊಳ್ಳಿ. 1.5 kgನೇ. ಯಾಕೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ 1.5? ಇಲ್ಲ, ಇವಾಗ ಅದಕ್ಕಿಂತ ಇದಿನ್ನೂ ತೂಕ ಜಾಸ್ತಿ ಇದೆ. ಓಕೆ, ಆ ಅಂದಾಜ್ ಮೇಲೆ ಹೇಳ್ತಿದ್ದಾರೆ. ವಿನಯಣ್ಣ ಹಂಗೆ ಕೈ ಮುಂದೆ ತನ್ನಿ. 2 kg. ಮತ್ತೆ ಆಲ್ಮೋಸ್ಟ್ ಅದೇ ಲೆಕ್ಕಕ್ಕೆ ಬಂತು. 1.5 ಅವರು, 2 kg ವಿನಯಣ್ಣ. ನೋಡೋಣ ಇದೇನಮ್ಮ, ನೀವು ಒಂದ್ಸಲ ಇಟ್ಕೊಂಡು ತೂಕ ಹಾಕ್ತೀನಿ. 1 ಮುಕ್ಕಾಲಿದೆ. 1 ಮುಕ್ಕಾಲ್. ಹತ್ರದಲ್ಲಿ ಇವಾಗ ಹೇಳಿರೋದು ಅಂದ್ರೆ ತೇಜಸ್ವಿನಿ ಅವರೇ. ತಕಡಿಲಿ ಬರ್ತಾ ಇರೋಂಥ ತೂಕ 1 kg 644 ಗ್ರಾಮ್. ಓಕೆ, ಈ ಐಟಮ್ ಆಯ್ತು. ನೆಕ್ಸ್ಟ್ ಐಟಮ್, ಇದು ತುಂಬಾ ಇಂಪಾರ್ಟೆಂಟ್ ಐಟಮ್ ಮೇಡಮ್. ಇದು ನಾಳೆಯಿಂದ ಕಣ್ಣಿಗೆ ಕಟ್ಟಿಬಿಟ್ಟೆ ಕಸ್ಟಮರ್ಸ್ನ ನಿಮ್ಮ ಮುಂದೆ ಕರ್ಕೊಂಡ್ ಬಂದ್ಬಿಡೋದು. ಮೊಟ್ಟೆ ಯಾರು ತೂಕ ಹಾಕಲ್ಲ ಮೇಡಮ್. ಮೊಟ್ಟೆ ಅಲ್ಲ ಮೇಡಮ್, 120 ಗ್ರಾಮ್. 120 ಗ್ರಾಮ್ ಅಂತ ತೇಜು ಅವರು ಇಷ್ಟೊತ್ತಾದ್ಮೇಲೆ ಹೇಳಿದ್ದಾರೆ. ಈಗ ವಿನಯಣ್ಣ 200 ಗ್ರಾಮ್. 200, ನಿಮ್ದು 170. 120, 200, ನಂದು ಒಂದು 90 ಇಟ್ಕೊಳ್ಳೋಣ, ಓಕೆನಾ? ಸರಿಯಾದ ತೂಕ 252 ಗ್ರಾಮ್. ತೇಜು, ವೇಯಿಂಗ್ ಸ್ಕೇಲ್ ಇಲ್ಲ ಅಂದ್ರೆ ಗೋವಿಂದ. ಚಿಲ್ಡ್ರೆ ಅಂಗಡಿಗೆ ತಕ್ಕಡಿ ಇಲ್ದಿದ್ದು ಏನು ಆಗಲ್ಲ. ಯಾಕೆ? ನಾವೆಲ್ಲ ನಮ್ಮ ಕಾಲದಲ್ಲಿ ಹಿಂಗೆ ಕೈಯಲ್ಲಿ ತೂಕ ಹಾಕಿ ಕೊಡ್ತಾ ಇದ್ವಿ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಐಟಮ್ ಬಂದಿದೆ. ಇದು ಸೂಪರ್ ಡೂಪರ್ ಐಟಮ್. ಇದು ತುಂಬಾ ಇಂಪಾರ್ಟೆಂಟ್ ಐಟಮ್. ಇದ್ರದ್ದು ಏನಾದ್ರೂ ತಪ್ಪು ಹೇಳ್ಬೇಕಂತೆ ತೂಕ 100 ಗ್ರಾಮ್ಸ್. 100 ಗ್ರಾಮ್ಸ್. ಇವಾಗ ಇಂಗ್ಲಿಷಿಗೆ ಬಂದಿದ್ದಾರೆ ಅವರು. 100 ಗ್ರಾಮ್ಸ್. ವಿನಯಣ್ಣ 200, 400. 100, 4. ಯಾಕೆ ಜಗಳ ಆಡ್ಕೊಂಡ್ರೆ ಇಬ್ರು? ತುಂಬಾ ದೂರದಲ್ಲಿ ಇದ್ದೀರಲ್ಲ. ನಂದೊಂದು 180, ಓಕೆನಾ? ಗೋಡಿಯಮ್ಮ ಕೈಯೇ 146 ಗ್ರಾಮ್. ಪಾಯಿಂಟ್ ಹೋಗ್ತಾ ಇದೆ ತೇಜಸ್ವಿನಿ ಅವ್ರಿಗೆ. ಈಗ ಕೊನೆಯ ಐಟಮ್ ಹಿಡ್ಕೊಳ್ಳಿ ಮೇಡಮ್. 3/4 kg. 3/4 kg. ಹಾ, ಏನ್ ಹಿಡ್ಕೊಂಡಿದ್ದು ನೀವು? ಇದು ಈರುಳ್ಳಿ, ಆಲೂಗಡ್ಡೆ, ಅದೆರಡರಲ್ಲಿ ಯಾವುದೋ ಒಂದು ಇರುತ್ತೆ. ಇಲ್ಲ ಅಕ್ಕಿ. ಅಣ್ಣ ಅಕ್ಕಿ ಇಟ್ಕೊಳ್ಳೋಣ. ಇದು ಅಕ್ಕಿ ಅಲ್ಲ, ಇದರಲ್ಲಿ ಹಕ್ಕಿ ಆಗುತ್ತೆ. ಆಹಾ, ಎಸ್. 400 ಗ್ರಾಮ್. 400 ಗ್ರಾಮು. ಇವರು 750 ಗ್ರಾಮ್. 750, 400. ನಮ್ದು 3/4 kg ಅಪ್ಪ. ಅರ್ಧ kg ಬಂದಿದೆ. ಸೂಪರ್, ವಿನಯಣ್ಣ ಪಾಯಿಂಟ್ಸ್ ಆಗಿದೆ. ಕೊನೆಯ ತೀರ್ಪು ಹೊರಬಿದ್ದಿದೆ. 6 ಐಟಮ್ಸ್ ಅಲ್ಲಿ ಸರಿಯಾದ ತೂಕ ಜಾಸ್ತಿ ಹೇಳಿರೋದು ಯಾರು ಅಂದ್ರೆ
ತೇಜು ಹಾಗೂ ವಿನಯ್ ಇಬ್ರು. ಯಾಕಂದ್ರೆ 3 ಐಟಮ್ಸ್ ಕರೆಕ್ಟ್ ಆದ ತೂಕ ತೇಜು ಹೇಳಿದ್ದಾರೆ, 3 ಐಟಮ್ಸ್ ಸರಿಯಾದ ತೂಕ ವಿನಯ್ ಅಣ್ಣ ಹೇಳಿದ್ದಾರೆ. ಸೊ ಇಬ್ರು ಈ ಸುತ್ತಲ್ಲಿ ಗೆದ್ದಿದ್ದೀರಿ, ಕಂಗ್ರ್ಯಾಚುಲೇಷನ್. ಸೊ ಈ ಸುತ್ತಿನಲ್ಲಿ ಇಬ್ರು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ, ಅಂದ್ರೆ 3 ಪಾಯಿಂಟ್ ನಿಮ್ಗೆ, 3 ಪಾಯಿಂಟ್ ನಿಮ್ಗೆ. ಸೊ ಈ ಸುತ್ತಲ್ಲಿ ಇಬ್ರು ವಿನ್ನರ್ಸ್ ಆಗಿದ್ದೀರಿ. ನಿಮಗೆ ಈ ಸುತ್ತಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿದ್ದಕ್ಕೆ ಸಿಗ್ತಾ ಇದೆ ಅಮೃತ್ ನೋನಿ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ, ಇವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಖುಷಿ ಆಯ್ತೇನೆ ರಿತಿಕಾ? ಈಗ ಅಮ್ಮ ಆಟ ಆಡ್ಬೇಕು, ಡಿಸ್ಟರ್ಬ್ ಮಾಡಂಗಿಲ್ಲ, ಗೊತ್ತಾಯ್ತಾ? ಡಿಸ್ಟರ್ಬ್ ಮಾಡಿದ್ರೆ ಅಷ್ಟೇ. ಓ ಗೊತ್ತಾಯ್ತಾ? ಈಗ ಆಟಕ್ಕೆ ಅಂತ ಇಬ್ರು ಯೋಧರನ್ನ ಕೂಡ್ಸಿದ್ದೀನಿ, ಆದ್ರೆ ಆಟ ಏನು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ? ಯಾರಾದ್ರೂ ಗೆಸ್ ಮಾಡ್ತೀರಾ? ಗೊತ್ತಿಲ್ಲ. ಆಟ ಏನು ಅಂದ್ರೆ ಕೈ ಕಾಯಿಸೋದು. ನೀವಿಬ್ರು ಹತ್ರದಲ್ಲೇ ಹೀಗೆ ಕೈ ಕಾಯಿಸ್ತಾ ಇರ್ತೀರಿ. ಈಗ ನಾನು ಕ್ವೆಶ್ಚನ್ ಕೇಳಿದ ತಕ್ಷಣ ಜಾಸ್ತಿ ಹೊತ್ತು ತಗೋಬಾರ್ದು, ಇಮ್ಮಿಡಿಯೇಟ್ ಆಗಿ ಫಟ್ ಅಂತ ಹೊಡೆದ್ಬಿಟ್ಟು ಉತ್ತರ ಹೇಳ್ಬೇಕು. ಕೇಳಿದ ತಕ್ಷಣ ಪ್ರಶ್ನೆನ ಹೊಡೆದು ಉತ್ತರ ಹೇಳ್ಬಿಡ್ಬೇಕು. ತಪ್ಪು ಉತ್ತರ ಆದ್ರೆ ಅವ್ರು ವಾಪಸ್ ಹೊಡಿತಾರೆ, ಆದರೆ ಸರಿಯಾಗಿ ಉತ್ತರ ಕೊಟ್ರೆ ನೀವು ವಿನ್ನರ್. ರೆಡಿನಾ? ಅತ್ತೆ ಮಕ್ಳ ಕ್ವೆಶ್ಚನ್ಸ್ ರೆಡಿನಾ? ಕೈ ಕಾಯಿಸ್ತಾ ಇರಿ. ಎಸ್ ಮ್ಯಾಮ್ ಅಂದ್ಬಿಟ್ಟು. ನನ್ನ ಹೆಸರೇನು? ಸುಷ್ಮಾ. ಓಕೆ. ಆಕ್ಚುಲಿ ಇವರು ಹೊಡೆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ರು, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಇಂದ ಅಷ್ಟು ಗ್ಯಾಪ್ ಕೊಡಬಾರ್ದು. ಓಕೆ ಓಕೆ. 1 ಪಾಯಿಂಟ್ ಐಶ್ವರ್ಯಾಗೆ. ಅಮ್ಮ ಹುಟ್ಟಿದ ದಿನ 15. ನೋಡಿರಿ, ನೀವು ಕೈ ಎತ್ತಂಗಿಲ್ಲ. 15 ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂದ್ರೆ ಏನು? ಕಾಯಿಸಿ ಕಾಯಿಸಿ, ಬಿಸಿಯಾಗಿ ಬೆಂಕಿ ಬರೋವರೆಗೂ ಕಾಯಿಸ್ರಿ. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಹೇಳಮ್ಮ. ಮೂಗ್ನತ್ತಲ್ಲ, ಹಣೆ ಮೇಲಿನ ಕುಳ್ಕೊಂಡು. ಓಕೆ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಿನಲ್ಲಿ ಕೂತಿದ್ದಾರೆ. ಒಂದು ಆಕ್ಚುಲಿ ಸರಿಯಾದ ಉತ್ತರ ಕ್ಯಾರೆಟ್. ಬಿಳಿ ಕುದುರೆ ಹಸಿರು ಬಾಲ. ಇಲ್ಲ ಇಲ್ಲ, ಫಸ್ಟ್ ಹೊಡೆದ್ಬಿಟ್ಟು ತಪ್ಪು ಉತ್ತರ ಕೊಟ್ರು. ಈಗ ಐಶ್ವರ್ಯ ವಾಪಸ್ ಹೊಡಿತಾರೆ. ವೆರಿ ಗುಡ್. ಆಕ್ಚುಲಿ ಸರಿಯಾದ ಉತ್ತರ ಮೂಲಂಗಿ. ಕೈಗೆ ಸಿಗುತ್ತೆ, ಕಣ್ಣಿಗೆ ಕಾಣಲ್ಲ. ಕನ್ನಡಿ. ಕೊಡ್ರೋ. ಯಾರಿಗಾದ್ರೂ ಉತ್ತರ ಗೊತ್ತಾ? ಕೈಗೆ ಸಿಗುತ್ತೆ, ಕಣ್ಣಿಗೆ ಕಾಣಲ್ಲ. ಗಾಳಿ ಇರ್ಬೋದು. ಬೆನ್ನು. ಕೈಗೆ ಸಿಗುತ್ತೆ, ಕಣ್ಣಿಗೆ ಕಾಣಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮ ಮನೆ ಡೋರ್ ನಂಬರ್ ಏನು? ಚಪ್ಪಲೆ ಹೊಡ್ಕೊಂತ ಇದ್ದೀರಾ? ಇವ್ರಿಲ್ಲ, ಯೋಚನೆ ಮಾಡಿದ್ರಿ. ಓಕೆ, ಅವ್ರಿಗೆ ಹೋಯ್ತು ಪಾಯಿಂಟ್. ಜೋಗಿ ಪಿಕ್ಚರ್ ಹೀರೋ ಯಾರು? ಇಲ್ಲ ಇಲ್ಲ, ಅವ್ರು 10 ಸಲ ಯೋಚನೆ ಮಾಡಿದ್ರು ಅಂತ ಹೊಡಿರೋ ವಾಪಸ್. ಇದು ಸಣ್ಣ ಸಣ್ಣ ಹೊಡ್ಕೊಂಡ್ರೆ. ಈಗ ನೆಕ್ಸ್ಟ್ ಕ್ವೆಶ್ಚನ್. ಈ ಆಟ ಇಲ್ಲಿಗೆ ಮುಗ್ದಿದೆ. ಈ ಆಟ ಇಲ್ಲಿಗೆ ಮುಗ್ದಿದೆ. ನಮ್ಮ ಗೀತಾ ಅವರು 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅಂಡ್ ಐಶ್ವರ್ಯ ಅವರು 5 ಪ್ರಶ್ನೆಗೆ ಅಲ್ಲ, 2 ಪ್ರಶ್ನೆಗೆ. ಇವ್ರು ಕಾಲೇಜಲ್ಲಿ ಯಾವ್ಯಾವ ಲೆವೆಲ್ಗೆ ಆಟ ಆಡ್ಕೊಳ್ತಿದಾರೋ, ನಾವು ಪಾಪ ಹೋಗ್ಬಿಟ್ಟು ಗಾದೆ ಎಲ್ಲ ಕೊಟ್ಬಿಟ್ವಿ. ಏನ್ ಕ್ವಶನ್ಸ್ ಕೇಳ್ಕೊಳ್ತಿದ್ರು? ಮೂವಿ ಬಗ್ಗೆ ಕೇಳಿದ್ರೆ ಹೇಳಿರೋರು. ಜೋಗಿ ಪಿಕ್ಚರ್ ಅದು ಮೂವಿನ ಅಮ್ಮ, ಅದು ಗೊತ್ತಿಲ್ಲ. ಪ್ರೆಸೆಂಟ್ ಜೋಗಿ ಬಂದಾಗ ನೀವಿನ್ನ ಹುಚ್ಚಿರ್ಲಿಲ್ವಾ? ಹುಚ್ಚಿದ್ರಿ, ಆದ್ರೆ ಟೋಟ್ಲ್ ಇದ್ರಿ. ಓಕೆ, ಸೊ ಈ ಸುತ್ತಲ್ಲಿ ಗೆದ್ದಿರೋರು ಗೀತಾ. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಗೀತಾ ಅವ್ರಿಗೆ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಓಕೆ, ಆಕ್ಚುಲಿ ಕೈ ಕಾಯಿಸೋ ಆಟ ಏನು ಅಂತ ಐಶ್ವರ್ಯಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿ ಬರ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಿ, ಮನೇಲಿ ಯಾರಾದ್ರೂ ಕೂತಿದ್ರೆ ಜೊತೆಲಿ ಕೈ ಕಾಯಿಸ್ಕೊಂಡು ಆಟ ಆಡ್ತಾ ಇರಿ. ಔಟ್ಡೋರ್ಗೇನೋ ಬಂದಾಯ್ತು, ಆದ್ರೆ ಆಟ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಪ್ರಾಪರ್ಟಿ ತರಿಸ್ಬಿಟ್ಟು ಯಾರು ಆಟ ಆಡ್ತಾರೆ, ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಕರೀರಿ ನಮ್ಮ ಅತ್ತೆ ಮಕ್ಕಳನ್ನ ನೀವೊಂದ್ಸಲ. ಅತ್ತೆ ಮಕ್ಕಳು ಅತ್ತೆ ಮಕ್ಕಳ ಬನ್ನಿ. ಈಗ ಈ ಗೇಮು ಜಹಾಂಗೀರ್ ಬಂದು ಬಾಯಿಗೆ ಬಿತ್ತು.
ತಾ ಅಂತ. ಫಸ್ಟ್ ಜಹಾಂಗೀರ್ ತಿನ್ನೋದು ಯಾರು? ಫಸ್ಟ್ ಮದ್ವೆ ಆಗಿದ್ ಯಾರು? ಅವರು. ಸೊ ಫಸ್ಟ್ ತಿನ್ನೋದು ಯಾರು? ನೀವೇ. ಸೊ ಈಗ ಮೊದಲನೇದಾಗಿ ತೇಜಸ್ವಿನಿ ಹಾಗೂ ವಿನಯ್ ಅಣ್ಣ ಜಹಾಂಗೀರ್ನ ಲೈನ್ ಆಗಿ ತಿನ್ಕೊಂಡು ಹೋಗ್ಬಿಡ್ತಾರೆ. 5 ನಿಮಿಷ ಟೈಮ್ ಕೊಡ್ತೀನಿ. 6 ಇದೆ, 6 ಖಾಲಿ ಮಾಡ್ಬೋದು, ಇಲ್ಲ ನೀವ್ ಎಷ್ಟು ತಿಂತೀರೋ ಅದ್ರ ಮೇಲೆ. ನೆಕ್ಸ್ಟ್ ಇವ್ರಿಬ್ರು ಅಖಾಡಕ್ಕೆ ಇಳಿತಾರೆ. ಓಕೆನಾ? ಫಸ್ಟ್ ಆಫ್ ಆಲ್ ಜಹಾಂಗೀರ್ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ? ಜಹಾಂಗೀರ್ ಇಷ್ಟ ಇಲ್ಲ. ವಾಡಿರಿ ಚಪ್ಪಾಳೆ. ಜಾಮೂನ್ ಫೇವ್ರೆಟ್. ಜಾಮೂನ್ ನೇತಾಕಕ್ಕಾಗಲ್ವಲ್ಲ, ಅದಕ್ಕೆ ಜಹಾಂಗೀರು ಇಲ್ಲ ಜಿಲೇಬಿ ಇತ್ತು. ಬಟ್ ನಮ್ ರಿಸರ್ಚ್ ಟೀಮ್ ಎಷ್ಟು ಒಳ್ಳೆಯವರು ಅಂದ್ರೆ ಅವ್ರು ಹೇಳಿದ್ರು ತೇಜಸ್ವಿನಿ ಅವರಿಗೆ ಜಹಾಂಗೀರ್ ಇಷ್ಟ ಇಲ್ಲ ಮೇಡಮ್, ಅದನ್ನೇ ನೇತಾಕ್ತಿವಿ ಅಂತ. ಸೊ ಆ ಕೆಲ್ಸನ ಮಾಡಿದ್ದಾರೆ. ಇವಾಗ ನೀವೇನ್ ಕೆಲಸ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಬನ್ನಿ ಅಣ್ಣ, ಬನ್ನಿ ಅಣ್ಣ ಹಂಗೆ ಮುಂದೆ. ಏನಪ್ಪ ಆಟ, ಹೆಂಗೆ ಎಗಿರ್ತಾರೆ ಪಾಪ ತೇಜಸ್ವಿನಿ ಅವ್ರು ಅಲ್ಲಿವರೆಗೂ ಅಲ್ವಾ ಸರ್? ನೀವು ತೇಜಸ್ವಿನಿ ಅವ್ರನ್ನ ಎತ್ತಿ ಯಾವ ಕಾಲ ಆಯ್ತು ಸರ್? 5 years ಆಯ್ತು. 5 years. ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? 8 ವರ್ಷ. 8 ವರ್ಷ ಆಯ್ತು ಅಂದ್ರೆ 5 ವರ್ಷದ ಹಿಂದೆ ಎತ್ತಿದ್ರು. ಬರೀ 3 ವರ್ಷ ಮಾತ್ರ. ಅದು ಯಾವ್ಯಾವ ಟೈಮಲ್ಲಿ ಹಿಂಗೆ ಎತ್ಕೋತಾ ಇದ್ರಿ ಸರ್? ಏನಿಲ್ಲ, ಮದ್ವೆ ಹೇಳಿ ಮೇಡಮ್. ಎಲ್ಲ ಮೊನ್ನೆ ಎತ್ಕೊಂಡಿದ್ದಾರೆ. ಹೇಳ್ರಿ, ಅವ್ರ ಮಗನಿಗೆ ತೋರ್ಸಕ್ಕೆ ಟಿವಿಲೆಲ್ಲ ಹಿಂಗೆ ಎತ್ಕೊಂತಾರಲ್ಲ, ಹಂಗೆ ಎತ್ತಿ ತೋರ್ಸಿದಾರೆ ಅವ್ರ ಮಗನಿಗೆ. ಹೌದಾ? ಹಂಗೆ ಯಾಕೆ ಸರ್ ಸುಳ್ಳು ಹೇಳಿದ್ರೆ? ಅಲ್ಲಿ ಅಪ್ಪ ಅಮ್ಮನ ಮುಂದೆ ಸ್ವಲ್ಪ ನಾಚಿಕೆ ಆಯ್ತು. ಇಟ್ಸ್ ಓಕೆ. ಈಗ ಲಕ್ಷಾಂತರ ಜನ ನಿಮ್ಮನ್ನ ನೋಡ್ತಾರೆ, ಆದ್ರೆ ನೀವು ನಾಚಿಕೆ ಪಟ್ಕೋಬಾರ್ದು. ಯಾಕಂದ್ರೆ ಇದು ಗೇಮು. ನೀವು ಅವ್ರನ್ನ ಹಿಂಗೆ ಎತ್ಕೋತೀರಿ, ಅವ್ರಷ್ಟೇ ಇದಿಷ್ಟನ್ನು ತಿನ್ಬೇಕು. ಐ ಲವ್ ಯು. ತುಂಬಾ ಪ್ರೀತಿ ಬಂತು ಅವ್ರಿಗೆ ನನ್ನ ಮೇಲೆ. ಸಡನ್ ಆಗಿ ಹಿಂಗ್ ಲುಕ್ ಕೊಟ್ರು ಒಂದ್ಸಲ, ನಾಗಿಣಿ ಅಂತ. ಇಷ್ಟೇ ಆಟ, ಸಿಂಪಲ್. ರೆಡಿ ಇದ್ದೀರಾ? ವೆರಿ ಗುಡ್. ಸುಷ್ಮಾ ಇದ್ಮೇಲೆ ಒಂದ್ ಟ್ವಿಸ್ಟ್ ಇಲ್ಲ ಅಂದ್ರೆ ಏನ್ ಮರ್ಯಾದೆ ಆಟಕ್ಕೆ ಅಲ್ವಾ? ಏನ್ ಟ್ವಿಸ್ಟ್ ಇಡ್ಲಿ? ಬ್ಲೈಂಡ್ ಫೋಲ್ಡ್ ಆಗ್ತೀವಿ. ವೆರಿ ಗುಡ್, ಲವ್ಲಿ. ನನ್ಗೆ ಐಡಿಯಾನೇ ಇರ್ಲಿಲ್ಲ, ನಾನು ಬೇರೆ ಏನೋ ಹೇಳೋಣ ಅನ್ಕೊಂಡೆ. ಅತ್ತೆ ಮಕ್ಕಳ ಬ್ಲೈಂಡ್ ಫೋಲ್ಡ್ ಬೇಕಂತೆ, ತರ್ರಪ್ಪ. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ವೆರಿ ಗುಡ್, ವೆರಿ ಗುಡ್. ಹಿಂಗಾಗಲ್ಲ, ಕಷ್ಟ ಆಗುತ್ತೆ. ಸ್ಟ್ರೇಟ್ ಆಗತ್ತೆ ಸರ್. ಸೂಪರ್. ಇಳಿಸ್ಬಿಟ್ಟು ಸ್ಟ್ರೇಟ್ ಆಗೈತಿ, ಅಲ್ಲಿಂದಾನೆ ಎತ್ತಿ, ತೊಂದ್ರೆ ಇಲ್ಲ. ಹಂಗೆ. ವೆರಿ ಗುಡ್. ಒಂದೂವರೆ ನಿಮಿಷ ಆಗಿದೆ. ಹಾ, ಬೇಗ ಇಳಿಸಿ ಎತ್ತಿ, ಪರವಾಗಿಲ್ಲ, ಇಳಿಸಿ ಎತ್ತಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಾ, ವೆರಿ ಗುಡ್. 2 ನಿಮಿಷ ಆಗಿದೆ. ವೆರಿ ಗುಡ್. ಯಾಸ್ ಸರ್, ಅಷ್ಟೇ ಸರ್. ಸೂಪರ್ ಸೂಪರ್. ಓಕೆ ಓಕೆ ಓಕೆ, ಇಟ್ಸ್ ಓಕೆ. 3 ನಿಮಿಷ ಆಗಿದೆ. ನೀವು ಗಿವ್ ಅಪ್ ಮಾಡ್ಬೋದು, ತೊಂದ್ರೆ ಇಲ್ಲ. ಸುಸ್ತಾಗ್ತಿದ್ರೆ ಯು ಕ್ಯಾನ್ ಗಿವ್ ಅಪ್. ಸುಸ್ತಾಗ್ತಾ ಇದೆಯಾ? ಒಂಚೂರು ನೀರ್ ಬೇಕಾ? ನೀರ್ ಕೊಡ್ರಿ ಅಣ್ಣ. 1, 2, 3 ಜಿಲೇಬಿಗಳನ್ನ ಇಲಿ ಕಚ್ಚಿದಂಗೆ ಕಚ್ಚಿದಿರಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳ್ಕೊಳ್ತೀನಿ. ಆದ್ರೆ ಎಷ್ಟು ಗುಡ್ ಸ್ಟೂಡೆಂಟ್ ತರ ಕಣ್ಣಿಗೆ ಹಾಕಿದ ಬಟ್ಟೆನ ಹಂಗೇ ಇಟ್ಕೊಂಡು ನಿಂತಿದ್ದೀರಲ್ಲ, ಇದು ಜಹಾಂಗೀರ್ ಎಫೆಕ್ಟಾ? ಏನು ಗೊತ್ತಾಗ್ತಿಲ್ಲ ಜೀವನದಲ್ಲಿ ಅವ್ರಿಗೆ. ಹೆಂಗಿತ್ತು ಜಹಾಂಗೀರು? ಸ್ವೀಟ್ ಆಗಿತ್ತು. ಹೌದಾ? ಓ, ನಮ್ ಕಡೆ ಎಲ್ಲ ಖಾರ ಇರುತ್ತಲ್ವಾ, ಇವ್ರ ಕಡೆ ಸ್ವೀಟ್ ಅಂತೆ. ಈಗ ನಿಮ್ ತಂಗಿ ಇಲಿ ಕಚ್ದಂಗ್ ಕಚ್ತಾರ, ಹುಲಿ ಕಚ್ದಂಗ್ ಕಚ್ತಾರ ಅಂತ ನೋಡ್ಬೇಕು. ಆದ್ರೆ ಇದೆಲ್ಲ ಡಿಪೆಂಡ್ ಆಗಿರೋದು ಯಾರ ಮೇಲೆ? ಅವ್ರ ಯಜಮಾನ್ರ ಮೇಲೆ. ಯಜಮಾನ್ರ ಮೇಲೆ. ಬನ್ನಿ ನಿಂತ್ಕೊಳ್ಳಿ. ಈಗ ನಿಮ್ಮ 5 ನಿಮಿಷ ಶುರು ಆಗುತ್ತೆ. ಇನ್ 3, 2, 1 ಗೋ. ಅವರು ಏನ್ ತಪ್ಪ ಹೇಳೋದು? ಹೌದಾ? ಸಣ್ಣಕ್ಕಿದಾರಾದ್ರೆ ನೋಡೋಕೆ.
ವೆರಿ ಗುಡ್. ಅಕ್ಷಯ ಸರ್ ಇನ್ನೊಂದು. ಅಯ್ಯಯ್ಯೋ. ಓಕೆ, ಪಾಸ್ ಪಾಸ್ ಪಾಸ್. ನಿಮ್ಗೆ ನೀರ್ ಬೇಕಾ? ಬಾಯಲ್ಲಿ ಜಹಾಂಗೀರ್ ಬಿತ್ತ. ಈ ಕಡೆ ತಿನ್ನಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನ್ ಮೇಡಮ್? ನಿಮ್ಮ ಊರ ಹೆಸರೇನ್ ಮೇಡಮ್? ಏನ್ ಯಾಕೆ ಮೇಡಮ್ ಏನು ಮಾತಾಡಲ್ಲ ಅಂತೀರಾ? ನಿಮ್ಮ ಊರ ಹೆಸರೇನ್ ಮೇಡಮ್? ನಿಮ್ಮ ಯಜಮಾನ್ರ ಹೆಸರು? ಹರ್ಷ. ಹಾ, ಅದೊಂದು ಚೆನ್ನಾಗಿ ಹೇಳ್ಬಿಟ್ಟು ಹರ್ಷ. ಸರ್ ಅಲ್ಲಿ ಲಾಸ್ಟ್ ಅಲ್ಲಿ ಇಲ್ಲಿ ಈ ಕಡೆ ಸೂಪರ್. ಈಗ ಅಕ್ಕಗೇನೋ ಜಹಾಂಗೀರ್ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ರು, ಗೀತಾಗೆ ಜಹಾಂಗೀರ್ ಇಷ್ಟನಾ? ಸ್ವಲ್ಪ ಇಷ್ಟ. ಆದ್ರೆ ಜಾಸ್ತಿ ಬಂದ ತಕ್ಷಣ ಒಂಥರ ಕಷ್ಟ ಆಯ್ತಲ್ವಾ? ಹೇಗ್ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ಯಜಮಾನ್ರು ಎತ್ಕೊಂಡು ಮ್ಯೂಸಿಕ್ ಚೆನ್ನಾಗಿತ್ತ? ದಿನ ಆಟ ಆಡಿದ್ರೆ ಚೆನ್ನಾಗಿರುತ್ತಲ್ವಾ? ಅಣ್ಣ ನಿಮ್ಗೇನ್ ಅನ್ಸ್ತಣ? ತುಂಬಾ ಖುಷಿ ಆಯ್ತು. ಹೆಂಡತಿನ ಎತ್ತಿನ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೋಡಿ ಮತ್ತೆ ಪ್ರೀತಿ ಬಂದ್ಬಿಡ್ತು ಯಜಮಾನ್ರ ಮೇಲೆ. ಈ ಕಳ್ಳಿ ಕಾಣಿಸ್ತು. ಈಗ ಈ ಸುತ್ತಲ್ಲಿ ಅದ್ಭುತವಾಗಿ ಆಡಿ ಗೆದ್ದಿರೋದು ಗೀತಾ ಮತ್ತು ಅವ್ರ ಯಜಮಾನ್ರ. ಈ ಸುತ್ತಲ್ಲಿ ಅದ್ಭುತವಾಗಿ ತಲೆ ಸುತ್ತು ಬರೆಸ್ಕೊಳ್ದೆ ಆಟ ಆಡಿ ಗೆದ್ದಿದ್ದಕ್ಕೆ ಈ ಜೋಡಿಗೆ ಸಿಗ್ತಾ ಇದೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ನಿಮ್ಗೆ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ಇವ್ರಿಗೇನೋ ಕರೆಕ್ಟ್ ಆಗಿ ಟೆಕ್ನಿಕ್ ಹೆಂಗೆ ಅಂತ ಸಿಕ್ಬಿಡ್ತು. ಆದ್ರೆ ಅಣ್ಣಂಗ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೆಂಗೆ ಎತ್ತಬೇಕು ಅಂತ. ಹೇಳ್ಕೊಟ್ಟು ಬರ್ತೀನಿ. ಅಲ್ಲಿವರೆಗೂ ಫ್ರೀ ಆಗಿದ್ರೆ ನಿಮ್ ಹೆಂಡತಿನ ನೀವು ಒಂದ್ಸಲ ಎತ್ತಿ ರೊಮ್ಯಾಂಟಿಕ್ ಆಗಿ ಒಂದು ಡಾನ್ಸ್ ಮಾಡಿ. ಈಗ ಇವತ್ತಿನ ಕೊನೆಯ ಆಟ. ನಾನು ಹೇಳಕ್ ಮುಂಚೆ ಪ್ರಾಪರ್ಟಿ ತರಿಸ್ಬಿಡ್ತೀನಿ. ಓಕೆನಾ? ಯಾರನ್ನ ಕರಿಬೇಕು? ಅತ್ತೆ ಮಕ್ಕಳ. ಈ ಹಗ್ಗದಲ್ಲಿ ಏನು ಮಹಿಮೆ ಇದೆ ಅಂದ್ರೆ ಜಸ್ಟ್ ನಿಮ್ಮಿಬ್ರು ಕೈಗೆ ಹಿಂಗ್ ಹಾಕ್ಬಿಟ್ರೆ ಅದು ಬ್ರಹ್ಮಗಂಟ ಆಗ್ಬಿಡುತ್ತೆ. ಈಗ ಏನಪ್ಪ ಆಟ ಅಂದ್ರೆ ಈ ಎರಡು ಜೋಡಿಗಳು ಒಂದ್ ಹೆಜ್ಜೆ ಮುಂದೆ ಬನ್ನಿ. ಹಿಂಗೆ ನೀವೊಂದ್ ಹೆಜ್ಜೆ ಮುಂದೆ ಬನ್ನಿ. ಹೀಗೆ ಬಂದ್ ನಿಂತಿದ್ದೀರಾ ಅಲ್ವಾ? ಈಗ ನಿಮ್ಗಳ ಕೈಗೆ ನಾನು ಇದನ್ನ ಹಾಕ್ತೀನಿ. ಈಗ ಏನಾಗಿದೆ ಇಲ್ಲಿ ಜಸ್ಟ್ ಒಂದ್ರ ಮೇಲೆ ಒಂದು ಹಗ್ಗ ಹಿಂಗ್ ಹೋಗಿದೆ. ನೀವೇನ್ ಮಾಡ್ಬೇಕು ಅಂದ್ರೆ ಈ ಕಡೆಯಿಂದ ಆ ಕಡೆ ಹೋಗಿ, ಆ ಕಡೆಯಿಂದ ಈ ಕಡೆ ಹೋಗಿ, ಕೆಳಗಡೆಯಿಂದ ಮೇಲ್ ತಗೊಂಡು, ಮೇಲಿಂದ ಕೆಳಗ್ ತಗೊಂಡು ಏನೋ ಒಂದ್ ಮಾಡಿ ಈ ಗಂಟನ್ನ ಬಿಡಿಸ್ಬೇಕು. ಅಂದ್ರೆ ನಿಮ್ದು ಸಪರೇಟ್, ಇವ್ರದ್ದು ಸಪರೇಟ್ ಬರ್ಬೇಕು. ಆ ತರ ಮಾಡ್ಬೇಕು. ಅದ್ ಏನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು. ಆದ್ರೆ 3 ಕೆಲ್ಸಗಳನ್ನ ಮಾಡೋ ಹಾಗಿಲ್ಲ. ಗಂಟನ್ನ ಬಿಚ್ಚೋ ಹಾಗಿಲ್ಲ, ಕೈಯಿಂದ ತೆಗಿಯೋ ಹಾಗಿಲ್ಲ, ಹಗ್ಗನ ಕಟ್ ಮಾಡೋ ಹಾಗಿಲ್ಲ. ಕ್ಲಿಯರ್ ರೂಲ್ಸ್? ಈ ಆಟದ ಹೆಸರು ಬ್ರಹ್ಮ ಗಂಟು. ಈ ಬ್ರಹ್ಮ ಗಂಟನ್ನ ಬಿಡಿಸ್ತವನೆ ಈ ಸುತ್ತಿನ ವಿನ್ನರ್. ಇದಕ್ಕೆ ನಿಮಗೆ ಸಿಗ್ತಾ ಇರೋ ಕಾಲಾವಕಾಶ 5 ನಿಮಿಷಗಳು. ಓಕೆನಾ ತೇಜು ಅಂಡ್ ಗೀತಾ? ಬನ್ನಿ ಮುಂದಕ್ಕೆ. ಹಂಗೆ ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಗೋ. ಅಲ್ಲ, ಇದು ಬ್ರಹ್ಮಗಂಟು. ಆಗಿಲ್ಲ, ಟ್ರೈ ಮಾಡ್ಬೇಕು. ಟ್ರೈ ಇನ್ನ ಟೈಮ್ ಇದೆ.
ಹೇಳ್ಕೊಡಿ ಪಾಪ, ನೀವ್ ಹೇಳ್ಕೊಡಿ ಅವ್ರಿಗೆ, ಹೇಳ್ಕೊಡಿ. ಸ್ಕಿಪ್ಪಿಂಗ್ ಬರಲ್ಲ, ಸ್ಕಿಪ್ಪಿಂಗ್ ಬರಲ್ಲ. ಆಕ್ಚುಲಿ ನೀವು ಒಂದೇ ಒಂದನ್ನು ಯೂಸ್ ಮಾಡ್ಬೇಕು, ಬುದ್ಧಿನ. ಅಭಿಮನ್ಯು ಚಕ್ರವ್ಯೂಹನ ಹೇಗ್ ಭೇದಿಸ್ತ ಅದನ್ನ ನೆನ್ಸ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ ಸ್ಕಿಪ್ಪಿಂಗ್ ಆಡ್ತಾರೆ. ಸ್ಕಿಪ್ಪಿಂಗ್ ಆಡೋದು ಹೆಂಗೆ ಅಂತ ತೋರಿಸ್ತಾರೆ. ಸುಷ್ಮಾ ಒಬ್ರೇ ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇರೋದು ಅಲ್ಲ ಸುಷ್ಮಾ? ನಿಜವಾಗ್ಲೂ ಬ್ರಹ್ಮಗಂಟೆ ಮೇಡಮ್ ಇದು. ಹೌದು, ಆದ್ರೆ ತುಂಬಾ ಈಸಿ ಟೆಕ್ನಿಕ್ ಇದೆ. ಐ ಸ್ವೇರ್ ಬರುತ್ತೆ. ಬರಲ್ಲ ಬರಲ್ಲ. ವಿಷಯ ಏನಪ್ಪಾ ಅಂದ್ರೆ, ಅಣ್ಣ ತಮ್ಮಂದ್ರಿಗೆ ಅವ್ರವ್ರ ಹೆಂಡತಿರ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಗಂಟು ಬಿಡಿಸ್ಕೊಳ್ಳೋದೇ ಬೇಡ ಅಂತ ಬೇಕು ಅಂತ ಆಟ ಆಡ್ತಾ ಇದಾರೆ. ಅಲ್ಲಿ ನೋಡಲ್ಲಿ ಅವ್ರ ಖುಷಿ ನೋಡು. ನೆನ್ನೆ ಮೊನ್ನೆ ಮದ್ವೆ ಆಯ್ತೇನೋ ಅನ್ನಂಗೆ ಫುಲ್ ಮೇಡಮ್ ಮಗು ಇರೋದ್ ಮರ್ತೈತಾ? ಇಷ್ಟು ಸಿಂಪಲ್ ಆಗಿರೋ ಬ್ರಹ್ಮ ಗಂಟುನ ಬಿಡಿಸ್ಕೊಳಕ್ ಆಗಿಲ್ಲ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈಗ ನಮ್ ಕಡೆ ದೇವ್ರ ಪೂಜಾರಿ ಒಬ್ರು ಇದಾರೆ, ಅವ್ರು ಬಂದು ಬಿಡಿಸ್ತಾರೆ. ದಿ ಒನ್ ಅಂಡ್ ಓನ್ಲಿ ಗಂಟ್ ಆಫೀಸರ್ ವಾಸಿಂ ಅಕ್ರಮ್. ಈ ಕಡೆ ಒಬ್ರು ಗತಿ ಕಾಣಿಸಿ, ಆ ಕಡೆ ಒಬ್ರು ಕಾಣಿಸಿ. ಈಗ ಗೊತ್ತಾಯ್ತಾ ನನ್ ಮೇಲೆ ಎಷ್ಟು ಅಪವಾದ ಹೊರ್ಸಿದ್ರು ಇವ್ರಂತೂ. ಹರ್ಷ ಸರ್ ಆಗಲ್ಲ ಮೇಡಮ್, ಇದಾಗಲ್ಲ, ಮಧ್ಯದಲ್ಲಿ ಹೆಂಡತಿ ಜೊತೆ ಹಿಂಗ್ ಪೋಸು. ಈಗೇನ್ ಹೇಳ್ತೀರಿ? ಇದು ಸ್ಟಾರ್ಟಿಂಗ್ ಅಲ್ಲೇ ಬ್ರಹ್ಮಗಂಟು ಅಂದ್ರಲ್ಲ, ಅಲ್ಲಿಗೆ ಫಿಕ್ಸ್ ಆಗ್ಬಿಟ್ರು ಇದು ಬಿಡ್ಸಕ್ ಆಗಲ್ಲ ಅಂತ. ನಾನು ಅದು ಹೇಳ್ದೆ ತಾನೇ ಬಿಡಿಸ್ಬೋದು ಅಂತ. ಒಟ್ನಲ್ಲಿ ಒಳ್ಳೆ ಮಜಾ ತಗೊಂಡ್ರಿ ಅಲ್ಲ ಆಟದಲ್ಲಿ. ನಿಮ್ಗೇನ್ ಅನ್ನಿಸ್ತು ಸರ್? ಚೆನ್ನಾಗಿತ್ತಾ? ನಿಮ್ಗೇನ್ ಅನ್ನಿಸ್ತು ತೇಜು? ನನಗೂ ಚೆನ್ನಾಗಿತ್ತು. ತೇಜುಗೆ ಏನ್ ಗಾಬರಿ ಅಂದ್ರೆ ಆಗೋಯ್ತು ಅಂದ ತಕ್ಷಣ ಯಾರ್ದು ಆಗೋಯ್ತಾ, ಈ ಕಡೆ ಆಟನೇ ಮರ್ತ್ ಬಿಡ್ತಾರ ಅವ್ರು ಹೆಂಗಾಯ್ತು ಅಂತ. ಸೂಪರ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, ಟ್ರೈ ಅಂತೂ ಮಾಡಿದ್ರಿ ನಿಲ್ದರ ಹಾಗೆ. ಬಟ್ ಸೊಸೆಯರಿಬ್ರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಆದರೆ ಈ ವಯಸ್ಸಿನಲ್ಲೂ ನಿಂತ್ಕೊಂಡು ಹಿಂಗಲ್ಲ ಹಂಗಲ್ಲ ಅಂತ ಸಪೋರ್ಟ್ ಮಾಡಿದ ಅಮ್ಮನೇ ಈ ಸುತ್ತಿನ ವಿನ್ನರ್. ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬ್ಯಾಂಗ್ಳೂರ್. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಸೈರೆ. ಕಂಗ್ರ್ಯಾಚುಲೇಷನ್. ನನಗಂತೂ ಈ ಕುಟುಂಬದ ಜೊತೆ ಆಟಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ತುಂಬಾನೇ ಖುಷಿಯಾಗಿ ನಗ್ನಗ್ತಾ ಇದ್ದೀರಿ ಇಡೀ ಕುಟುಂಬ. ನನಗೂ ಬಹಳ ಖುಷಿ ಆಯ್ತು ನಿಮ್ಗಳ ಜೊತೆ ಇಷ್ಟೊತ್ತು ಕಾಲ ಕಳೆದು. ನೀವ್ ಹೇಳಿ ನಿಮ್ಗೆ ಹೇಗ ಅನಿಸ್ತು ಅಂತ. ಅಮ್ಮ ಹೇಗ ಅನಿಸ್ತು? ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ನೋಡ್ತಾ ಇದೀವಿ ಬರ್ತಾ ಇದ್ದಿದ್ದೆಲ್ಲ ಚೆನ್ನಾಗಿತ್ತು. ಗದಗ್ನಲ್ಲಿ, ಚಿಕ್ಕಮಂಗ್ಳೂರಲ್ಲೆಲ್ಲ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡ್ತೀರಾ ಪ್ರೋಗ್ರಾಮ್ ನ. ಥ್ಯಾಂಕ್ ಯು ಸೋ ಮಚ್. ತೇಜು, ನಿಮ್ಗೆ ಹೇಗ ಅನಿಸ್ತು? ಇದೇ ಫಸ್ಟ್ ಟೈಮ್ ಟಿವಿ ಶೋ ಎಲ್ಲ ಮಾಡಿರೋದು, ಅಂತ ನಮ್ಗೆ ಅನಿಸ್ತು. ಗೇಮ್ಸ್ ಎಲ್ಲಾನು, ಒಂದ್ ಫ್ಯಾಮಿಲಿ ಬಗ್ಗೆ ತಗೊಳ್ಳೋದು, ಡೀಟೇಲ್ಸ್ ಎಲ್ಲಾನು
ಅದೆಲ್ಲ ತುಂಬಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿಲ್ಲ ಈ ತರ ಟಿವಿ. ಯಾರ ಐಡಿಯಾ ಇತ್ತು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ? ಅಲ್ಲ, ಅದು ನೋಡಿದ್ವಲ್ಲ, ನೋಡ್ಬಿಟ್ಟು ನೋಡೋಣ ಆಗ್ಬೋದೇನೋ ಸೂಪರ್, ಇದಷ್ಟೇ. ಹಾಗೆ ಹೋಯ್ತಲ್ಲ. ಸೂಪರ್, ಸಕ್ಕದಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಇಡೀ ಕುಟುಂಬಕ್ಕೆ. ಈಗ ಇದೇ ಖುಷಿಲಿ ಆವಾಗ್ಲೇ ಒಂದ್ ನಗ್ನಗ್ತ ಫೋಟೋ ತೆಗೆಸ್ಕೊಂಡ್ವಲ್ಲ, ಅದನ್ನ ಒಂದ್ ಫ್ರೇಮ್ ಅಲ್ಲಿ ಹಾಕೊಟ್ರೆ ಹೇಗಿರುತ್ತೆ ಆ ಫೋಟೋನ? ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ತಗೊಂಬನ್ನಿ ಅತ್ತೆ ಮಕ್ಳ. ಹಾಗೆ ತೇಜು ಹಾಗೂ ಗೀತಾ ಅವ್ರಿಗೆ ಜಿ ಕನ್ನಡದ ಪರವಾಗಿ ಒಂದು ಪುಟ್ಟ ಗೌರವ ಇದೆ, ತಗೊಂಬನ್ನಿಪ್ಪ. ಅಮ್ಮ, ಇದನ್ನ ನೀವೇ ನಿಮ್ ಕೈಯಾರೆ ಹಾಕ್ಬೇಕು. ಇವಾಗ ಇಷ್ಟೆಲ್ಲ ಸಂಭ್ರಮ ಖುಷಿ ತಂದಂತ ಸುಷ್ಮಾ ಮೇಡಮ್ ಅವ್ರಿಗೆ ನಮ್ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಕೊಟ್ಬಿಟ್ಟು ನಮ್ ಪದ್ಧತಿ ಪ್ರಕಾರ ಇದ್ ಮಾಡೋಣ, ಸನ್ಮಾನ ಮಾಡೋಣ. ಅಯ್ಯೋ ಸರಿ, ಆಯ್ತು. ಹೋದ ಮನೆಯಲ್ಲೆಲ್ಲ ಇಷ್ಟೊಂದು ಪ್ರೀತಿ ಕೊಡ್ತಾರೆ, ನಿಜಕ್ಕೂ ಮನ್ಸು ತುಂಬ ಬರುತ್ತೆ. ಸೊ ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾನ್ ನಿಮ್ನ ಭೇಟಿ ಆಗ್ತೀನಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ, ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ, ನಮಸ್ಕಾರ.